ನೋಡಿ, ನಾಳೆ ಮುಂಜಾನೆ ನಾನು ಇನ್ಸ್ಟಂಟಾಗಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಸರು ಕಾಳಿಂದು ಪಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. 2 ಈ ಕಪ್ನಿಂದ ಹೆಸರು ಹಾಕಿದ್ದೀನಿ. ಅರ್ಧ ಕಪ್ಪು ಇಡ್ಲಿ ಅಕ್ಕಿ, ಅರ್ಧ ಕಪ್ಪು ಕುಚ್ಚಲಕ್ಕಿ, ಅರ್ಧ ಕಪ್ಪು ದೋಸೆ ಅಕ್ಕಿ, ಒಂದು ಸ್ವಲ್ಪ ಗಟ್ಟಿ ಅವಲಕ್ಕಿ, ಒಂದು ಸ್ವಲ್ಪ ಮೆಂತೆ, ಇಷ್ಟು ಹಾಕಿಬಿಟ್ಟು ಈಗ ನಾನು ಏನು ಮಾಡ್ತೀನಿ, ಚೆನ್ನಾಗಿ ಒಂದು ತೊಳೆದ್ಬಿಟ್ಟು ಹಾಕ್ತೀನಿ. ನೆನೆಸ್ಬಿಟ್ಟು ಮುಂಜಾನೆ ಅದನ್ನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನಾನು. ಈಗ ನೋಡಿ, ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಸೋಡಾ ಹಾಕಿಬಿಟ್ಟು ಇದನ್ನೊಂದು 20 ನಿಮಿಷ ಏನು ಮಾಡಬೇಕಿದು ರೆಸ್ಟ್ ಆಗಬೇಕು. ಅಂದರೆ ನಿಮಗೆ ಪಡ್ಡು ಮಾಡ್ಕೊಬೋದು, ದೋಸೆನೂ ಮಾಡ್ಕೊಬೋದು. ನಾನು 2 ಮಾಡಿ ತೋರಿಸ್ತಾ ಇದ್ದೀನಿ. ಪಡ್ಡು ಮಾಡ್ತಾಯಿದ್ದೀನಿ, ಹೆಸರು ಕಾಳಿನ ಪಡ್ಡಿದು. ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ನೋಡಿ ಹಾಕೋಬೇಕು ನೀವು. ಚೆನ್ನಾಗಿ ಸೆಟ್ಲಾಗಿದೆ. ಈಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ರೆಡಿ ಮಾಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ ನೋಡಿ, ಕಾಯಬೇಕಲ್ಲ ಹಂಸಂದು ಬಿಟ್ಟಿದ್ದೀನಿ ನೋಡಿ. ಕಾಯ್ದೀಗ ಕಾಯ್ದದಿಂದ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈಗ ಹಾಕಿದ್ದೀನಿ, ಹಾಕಿಬಿಟ್ಟಿದ್ದೀನಿ. ಏನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ಈಗ ಮುಚ್ಚಿಡಬೇಕು. ಸಿಮ್ನಲ್ಲಿ ಇಟ್ಬಿಟ್ಟು ಮುಚ್ಚಿಡಬೇಕು. ಆವಾಗ ಮೇಲಿಂದೆಲ್ಲ ಬೇಯ್ತದಲ್ಲ, ಆವಾಗ ಪಡ್ಡನ್ನ ಏನು ಮಾಡಬೇಕು, ತಿರುಗಿ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀವು ಇಲ್ಲಿ ಬೆಣ್ಣೆನೂ ಹಾಕೋಬೋದು. ಇದೆ ನೋಡಿ, ಹೊರಗಡೆ ಗರಿ ಗರಿ, ಒಳಗಡೆ ತುಂಬ ಜಾಲಿದಾರ್ ಮತ್ತು ಮೆತ್ತಗಾಗಿದ್ದು ಪಡ್ಡು ರೆಡಿಯಾಗಿವೆ. ಈಗ ಇದು ಇನ್ಸ್ಟಂಟು. ಅದರಿಂದ ಸ್ವಲ್ಪ ಸೋಡಾ ಮತ್ತು ಏನೋ ಯಾವುದಾದ್ರೂ ಹಾಕಬೇಕಾಗ್ತದೆ. ಇದರಿಂದನೇ ನಾವು ಮಸಾಲೆ ದೋಸೆಯನ್ನು ಮಾಡ್ಕೋಬೋದು. ಇಡ್ಲಿ ಮಾತ್ರ ಬರೋದಿಲ್ಲ, ಯಾಕಂದರೆ ಇಡ್ಲಿಗೆ ಸ್ವಲ್ಪ ತರಿಯಾಗಿ ರುಬ್ಬಕ್ಕಾಗ್ತದೆ. ಇಡ್ಲಿ ಮಾಡೋದು ಈಗ ಹೆಸರು ಕಾಳಿನಿಂದ ಇನ್ನೊಂದು ಸಲ ನಾನು ನೋಡಿ. ಈಗ ರೆಡಿ ಆಯಿತು ಹೆಸರಿಂದು ಇನ್ಸ್ಟಂಟ್ ಪಡ್ಡು. ಇದಕ್ಕೊಂದು ಖಾರದ ಕೊಬ್ಬರಿ ಚಟ್ನಿ ಬೇಕಂದರೆ ಇದಕ್ಕೆ ನೀವು ಈರುಳ್ಳಿ ಅದನ್ನು ಹಾಕ್ಕೋಬೋದು. ನಾನು ಪ್ಲೇನ್ ಮಾಡಿದ್ದೀನಿ ಇಲ್ಲಿ ನೋಡಿ. ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿವೆ. ಇದು ಹೆಲ್ದಿ ಕೂಡ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.